ಓಕೆ ಸ್ವಾಮಿಗಳೇ, ಈಗ ಪಯಣ ಶುರುವಾಗಿದೆ. ಅಯ್ಯಪ್ಪ ಸ್ವಾಮಿ ಶಬರಿಮಲೆಗೆ. ಸೊ ನೋಡಿ, ಇದು ನಮ್ಮ ಕಾರಲ್ಲಿ ಇರುವಂಥದ್ದು ಸ್ವಾಮಿ ನಮ್ಮ ಗುರುಗಳು. ಈಗ ಸ್ವಾಮಿಯೇ ಶರಣಮಯ್ಯಪ್ಪ. ಸೊ ಸ್ವಾಮಿಯೇ ಶರಣಮಯ್ಯಪ್ಪ. ಸೊ ಸೆಂಟ್ರಲ್ ಕೂತಿರೋರು ಕನಸ್ವಾಮಿಗಳು, ನಾವು ಕನಸ್ವಾಮಿಗಳು, ಮಿದ್ದವರೆಲ್ಲ ಆಲ್ರೆಡಿ ಹೋಗಿ ಬಂದಿರೋಂಥ ಸ್ವಾಮಿಗಳೇ. ಸೊ ಒಬ್ರು ನಿಮ್ಮ ಹೆಸರು ಎಸ್ ಕರೆಕ್ಟ್ ಕುಶಾಲ್ ಸ್ವಾಮಿ, ಕರೆಕ್ಟಾಗಿ ಹೇಳ್ರಿ. ನನ್ನ ಹೆಸರು ಕುಶಾಲ್ ಅಂತ. ಇದು ನಾವು ಬರ್ತಿರೋದು 4ನೇ ಸರಿ. ತುಂಬ ಖುಷಿ ಆಗ್ತಿದೆ. ನಾವು ಅಲ್ಲಿಂದ ವೆಸ್ಟ್ ಬೆಂಗಾಲಿಂದ ಬಂದಿರೋದು, ಕರ್ನಾಟಕದವ್ರೆ, ಅಲ್ಲಿ ಕಾಲೇಜಲ್ಲಿ ಇರೋದು. ಮತ್ತೆ ಇಲ್ಲಿ ನಮ್ಮ ಪಕ್ಕದಲ್ಲಿ ನಮ್ಮ ಆನಂದ್ ಸ್ವಾಮಿ. ಸ್ವಾಮಿ ಶರಣಂ. ಇದು ನಂದು ಒಂದು 14ನೇ ಸಲಿನೋ 15ನೇ ಸಲಿನೋ ಇರಬೇಕು, ಲೆಕ್ಕ ಹಾಕಿಲ್ಲ. ಏನೋ ದೊಡ್ಡವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ. ಅಯ್ಯಪ್ಪ ಸ್ವಾಮಿ ಬಾ ಅಂತಿದ್ದಾರೆ, ನಾವು ಹೋಗ್ತಾ ಇದ್ದೀವಿ ಅಷ್ಟೇ. ನಮ್ಮ ಕಾರಿನ ಗುರುಸ್ವಾಮಿಗಳು ಇವರು. ಹೆಸರು ವೆಂಕಟರೆಡ್ಡಿ, ಮಾಲೂರಿಂದ ಬಂದಿರೋದು. ನಾನು 2ನೇ ಸಾರಿ ಹೋಗ್ತಾ ಇರೋದು. ತುಂಬ ಖುಷಿ ಆಗ್ತಾ ಇದೆ, ಎಲ್ಲ ಜೊತೆಯಲ್ಲಿ ಹೋಗ್ತಾ ಇರೋದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಂತ್ ಅಂದ್ಬಿಟ್ಟು, ನಮ್ಮದು 4ನೇ ಸತಿನೇ. ಎಲ್ಲ ನಮ್ಮ ಮನೆಯವ್ರು ಹೋಗ್ತಿರೋದ್ರಿಂದ ನಮಗೆ ಒಂಥರ ಕಂಫರ್ಟು. ಆರಾಮಾಗಿ ಹೋಗಿ ಆರಾಮಾಗಿ ಬರ್ತೀವಿ, ಯಾವುದೇನು ಆಗಲ್ಲ, ಅಲ್ಲ ಆರಾಮಾಗಿ ಮುಗಿಸ್ಕೊಂಡು ಬರ್ತೀವಿ. ಎಲ್ರಿಗೂ ನಮಸ್ಕಾರ. ಮಣಿಕಂಠ ಸ್ವಾಮಿ. ಇಲ್ಲಿ ಮಣಿಕಂಠ ಸ್ವಾಮಿಗಳು. ನಿಮ್ಮ ಹೆಸರು ಹೇಳಿ. ಎಲ್ಲಿ ಹೋಗ್ತಿದ್ದೀರಾ? ವೆರಿ ಗುಡ್. ಸ್ವಾಮಿ ಶರಣ ಬನ್ನಿ. ಕಾರಿನ ಕೇಳಿಸ್ಕೊಂಡ್ರಲ್ವಾ? ಸೆಂಟ್ರಲ್ ಅದಕ್ಕೆ ಕೂರಿಸಿರೋದು ಕಾರಿನ ಕ್ವೀನ್ ನಮ್ಮ ಶೋಭಿತಾ ಸ್ವಾಮಿಗಳು. ಸೊ ಮತ್ತೆ ಇನ್ನು ಫೇಮಸ್ ನಮ್ಮ ಫ್ಲಾಗ್ ಅಲ್ಲಿ ನಮ್ಮ ಗುರುಗಳಾದಂತ ಲೋಕೇಶ್ ಸ್ವಾಮಿಗಳು. ಸ್ವಾಮಿಯೇ ಶರಣಮಯ್ಯಪ್ಪ. ಸರ್ವೇ ಜನ ಸುಖಿನೋ ಭವಂತು. ಭಗವಂತನ ಕೃಪೆ ಆಗಿದೆ, ಅವನ ಒಂದು ಕರುಣೆ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಇವತ್ತು ನಮಗೆ ದಾರಿ ಕೊಟ್ಟಿದ್ದಾರೆ ಅಯ್ಯಪ್ಪ. ಸುಮಾರು ಬಹಳಷ್ಟು ವರ್ಷಗಳಿಂದ ಇದೇ ರೀತಿ ನಮಗೆ ಅನುಗ್ರಹ ಕೊಡ್ತಾ ಇದ್ದಾರೆ. ಅವರ ದರ್ಶನವನ್ನು ಕೊಡಲಿಕ್ಕೆ, ಈಗಲೂ ಅವರ ದರ್ಶನವನ್ನು ಕೊಡಲಿಕ್ಕೆ ನಮಗೊಂದು ಕೃಪೆಯನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಸ್ನೇಹಿತರು ಕುಟುಂಬದ ಸಮೇತರಾಗಿ ಹೊರಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಜೀವನದಲ್ಲೂ ಒಂದು ಅತ್ಯದ್ಭುತವಾದ ಒಂದು ಯಶಸ್ಸನ್ನು ಕಾಣಲಿ, ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ, ಎಲ್ಲ ರಂಗದಲ್ಲೂ ಅವರು ಪ್ರಗತಿಯನ್ನು ಹೊಂದಲಿ ಅನ್ನುವಂಥದ್ದು. ಯಾಕೆಂದರೆ ಶಬರಿಮಲೆಯ ಸ್ವಾಮಿ ಅಯ್ಯಪ್ಪ ಒಂದು ಕಲಿಯುಗದ ದೈವ. ಅವರ ಕೇಳಿಕೊಂಡಂತಹ ವರಗಳನ್ನು ಅನುಗ್ರಹಿಸುವಂತಹ ಕರುಣಾಮಯಿ. ನಾವು ಶ್ರದ್ಧಾಭಕ್ತಿಯಿಂದ ಎಲ್ಲ ವ್ರತಗಳನ್ನು ಪೂರೈಸಿಕೊಂಡು ಪರಿಪೂರ್ಣವಾಗಿ ಭಕ್ತಿಯಿಂದ ದೇವರ ದರ್ಶನಕ್ಕೆ ನಾವು ಯಾವುದೇ ಆಂತರಿಕವಾಗಿ ಕಲ್ಮಶಗಳಲ್ಲಿಲ್ಲದೆ ನಾವು ಶಬರಿಮಲೆಯ ಯಾತ್ರೆಗೆ ಹೊರಟಿದ್ದೀವಿ ಅಂದರೆ ಯಾವುದೇ ರೀತಿಯ ಸಂಕಷ್ಟಗಳು ಬರದ ಹಾಗೆ ಅಯ್ಯಪ್ಪ ನೋಡಿಕೊಂಡು ದರ್ಶನವನ್ನು ಕೊಡ್ತಾರೆ. ಹಾಗೆ ಆ ಒಂದು ವರ್ಷದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಕೊಟ್ಟಿದ್ದಾರೆ. ಹಾಗೆ ನಮಗೂ ಕಳೆದ ಬಹಳಷ್ಟು ವರ್ಷಗಳಿಂದ ಆ ಭಗವಂತ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕೊಡ್ತಾ ಬರ್ತಿದ್ದಾರೆ, ಅಭಿವೃದ್ಧಿಯನ್ನು ಕೊಟ್ಟಿದ್ದಾರೆ. ಆಗ ನಾವು ಒಂದು ಆಲೋಚನೆ ಮಾಡದೇ ಇರತಕ್ಕಂತಹ ರೀತಿಯಲ್ಲಿ ಒಂದು ಪರಿವರ್ತನೆಗಳನ್ನು ಭಗವಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರ ಅನುಗ್ರಹ ಸಿಕ್ಕಾಗಲೆಲ್ಲ ಪ್ರತಿ ವರ್ಷವೂ ಎಲ್ಲ ಸ್ನೇಹಿತರ ಜೊತೆಗೂಡಿ ಆ ಭಗವಂತನ ದರ್ಶನಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ, ಯಾವಾಗಲೂ ಹೋಗ್ತೀವಿ. ಈ ವರ್ಷವೂ ಭಗವಂತನ ಅನುಗ್ರಹ ಕೃಪೆ ಆಗಿದೆ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ವರ್ಷ ಕರೆಸ್ಕೊಳ್ತಾ ಇದ್ದಾರೆ ಎಲ್ಲರ ಜೊತೆಗೂಡಿ. ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಮನಸ್ಸಲ್ಲೂ ಕಲ್ಮಶಗಳನ್ನು ತೆಗೆದು ಎಲ್ಲರೂ ಮನಃ ಪರಿವರ್ತನವಾಗಿ ಒಂದು ಸಕಾರಾತ್ಮಕವಾದ ಭಾವನೆಗಳು ಎಲ್ಲರ ಮನಸ್ಸಲ್ಲಿ ಮೂಡಲಿ ಅಂತ ಹೇಳ್ತಾ, ಸ್ವಾಮಿಯೇ ಶರಣಮಯ್ಯಪ್ಪ. ಸರ್ವೇ ಜನ ಸುಖಿನೋ ಭವಂತು. ನೋಡಿ ಸ್ನೇಹಿತರೆ, ಅದ್ಭುತವಾದ ಒಂದು ಕ್ಲೈಮೇಟ್. ಈಗ ಮಳೆ ಶುರುವಾಗಿದೆ ಬೆಂಗಳೂರಲ್ಲಿ. ಸೊ ನಾವು ಹೊಟ್ಟಿರೋಂಥದ್ದು ಆನೇಕಲ್ ಜಾಗದಲ್ಲಿರುವಂಥದ್ದು. ನಾವು ಸೊ ಆನೇಕಲ್ ಹತ್ರ ಇರುವಂಥ ನಾಗನಾಯಕನ ಅಲ್ಲಿಂದ ಹೊಟ್ಟಿರೋವಂಥದ್ದು. ಈಗ ಆಲ್ರೆಡಿ ಚೌಡೇಶ್ವರಿ ದೇವಸ್ಥಾನ. ಸೊ ಗೂಗಲಲ್ಲಿ ಸರ್ಚ್ ಮಾಡಿ ಚೌಡೇಶ್ವರಿ ದೇವಸ್ಥಾನ ನಾಗನಾಯಕನಹಳ್ಳಿ ಅಂತ ನಿಮ್ಗೆ ಸಿಗತ್ತೆ. ನಾನು ಗೂಗಲಲ್ಲಿ ಒಂದು ಲಿಂಕನ್ನು ತೆಗೆದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ವೆದರ್ ನೋಡಿ ಸೂಪರ್ ಆಗಿದೆ, ಫುಲ್ಲು ಮಳೆ ಚಿಲ್ಲಾಗಿದೆ. ಸೊ ಆಲ್ರೆಡಿ ಚಂದಾಪುರ ಹತ್ತತ್ರ ಬಂದುಬಿಟ್ವಿ ಈಗ ಮಾತಾಡಿಕೊಂಡು. ಸೊ ಬೆಂಗಳೂರು ಕ್ಲೈಮೇಟ್ ಚೆನ್ನಾಗಿದೆ ಇವತ್ತು. ಸೊ ಹೋಗ್ತಾ ನೋಡೋಣ ಕೇರಳದಲ್ಲಿ ಯಾವ ಥರ ಇದೆ, ಒಂದು ತಮಿಳ್ನಾಡು ಮತ್ತು ಕೇರಳ ಭಾಗದಲ್ಲಿ ಯಾವ ಥರ ಕ್ಲೈಮೇಟ್ ಇದೆ ಅಂತ ನೋಡ್ಕೊಳ್ಳೋಣ. ಸೊ ಕಂಟಿನ್ಯೂ ಮಾಡೋಣ, ನಡೀರಿ. ಸ್ವಾಮಿ ಶರಣಂ. ಹಾಂ ನೋಡಿ ಸ್ವಾಮಿಗಳೇ, ತಮಿಳ್ನಾಡಿಗೆ ಎಂಟ್ರಿ ಆದಂಗೆ ಯಾವ ಮಳೆನೂ ಇಲ್ಲ, ಏನೂ ಇಲ್ಲ, ಫುಲ್ಲು ಡ್ರೈ.
ಬಟ್ ಇನ್ನು ಮೋಡ ಕವಿದ ವಾತಾವರಣ ಮೋಡ ಅಂತೂ ಕವಿದ ಇದೆ. ವಾತಾವರಣ ಇದೆ. ಮುಂದೆ ಇನ್ನೊಬ್ರು ಇನೋವಾ ಸ್ವಾಮಿಗಳು ಹೋಗ್ತಾ ಇದಾರೆ. ಸ್ವಾಮಿ ಬಾಂಡ್ಲಿ ನೋಡಿ, ವ್ಯೂ ನೋಡಿ ಸ್ವಾಮಿಗಳೇ ಏನಿದೆ. ಈ ಕಡೆ ಬೆಟ್ಟಗಳು, ಅದಕ್ಕೆ ಮುಂದೆ ನದಿ ಇದೆ. ನದಿ ಅಂತೂ ಕಾಣಿಸ್ತಾ ಇಲ್ಲ ಬಿಡಿ ಈಗ. ಸೊ ಈಗ ಸದ್ಯಕ್ಕೆ ಟ್ರಾವೆಲ್ ಅಪ್ಡೇಟ್, ಕೃಷ್ಣಗಿರಿ ದಾಟಿ ಸೇಲಂ ರೂಟಲ್ಲಿ ಹೊಡಿತೀವಿ. ನೋಡಿ ಸ್ವಾಮಿಗಳೇ ಈಗ ಎಲ್ಲಿದ್ದೀವಿ? ಧರ್ಮಪುರಿ ಕ್ರಾಸ್ ಆಗಿ ಧರ್ಮಪುರಿ ಟೋಲ್ ದಾಟಿ ಮುಂದಕ್ಕೆ ಬಂದ್ವಿ. ತಿಪ್ಪೂರ್ ಘಾಟ್ ಇಳಿಬೇಕು. ಸಿಕ್ಕಾಪಟ್ಟೆ ಜಾಮ್ ಆಗಿದೆ, ಯಾಕಂತ ಗೊತ್ತಾಗ್ತಾ ಇಲ್ಲ. ಮುಂದೆ ನೋಡಿದ್ರೆ ಬೇಜಾನ್ ಲಾರಿಗಳು ನಿಂತವೆ ಸೈಡಲ್ಲಿ ನೋಡಿ, ಯಾಕಂತ ಗೊತ್ತಿಲ್ಲ. ಬಟ್ ಜಾಮ್ ಅಂತೂ ಸಿಕ್ಕಾಪಟ್ಟೆ ಆಗಿದೆ. ಜಾಮ್ ಅಲ್ಲಿ ಮೋಸ್ಟ್ಲಿ ಘಾಟ್ ಏನು ಆಕ್ಸಿಡೆಂಟ್ ಆಗಿರ್ಬೇಕು. ಇಲ್ಲಿ ನೋಡಿದ್ರೆ 1.5 ಅವರ್ ಜಾಮ್ ಇದೆ. ನೋಡ್ಬೋದು ಇಲ್ಲಿ ಘಾಟ್ ಬ್ಲಾಕ್ ಆಗಿದೆ. ಫುಲ್ ಬ್ಲಾಕ್ ಮಾಡಿ ಇದು ಯಾವುದೋ ಇನ್ನೊಂದು ರೂಟ್ ಕಳಿಸ್ತಾ ಇದ್ದಾರೆ. ಗೂಗಲಲ್ಲಿ ನೋಡಿಸ್ತಾ ಇರೋದು. ಏನಾಗಿದೆ ನೋಡ್ಬೇಕೀಗ. ನೋಡಿ ಸ್ವಾಮಿ ಫ್ರೀ ಆಯ್ತು ಈಗ. ಈ ತೋಪರ್ ಗಾಡ್ದೆ ಅಲ್ಲಿ ಪೂರ್ತಿ ಬ್ಯಾರಲ್. ನೋಡಿ ಸ್ನೇಹಿತರೆ, ಆನ್ ದ ವೇ ಸೇಲಂ ಆದ್ಮೇಲೆ ಬರುವಂತ ಫಸ್ಟ್ ನದಿ ಕಾವೇರಿ ನದಿ, ನಮ್ಮ ಕರ್ನಾಟಕ ಕಾವೇರಿ ನದಿ ಭವಾನಿ. ನೋಡಿ ಈ ಕಡೆ ಇದೆ, ಅದೇ ದೇವಸ್ಥಾನ. ಭವಾನಿ ದೇವಸ್ಥಾನ ನೋಡಿ, ಅದೇ ಭವಾನಿ ದೇವಸ್ಥಾನ ಅಲ್ಲಿರೋದು. ಗೋಪುರ ಕಾಣಿಸ್ತಾ ಇದ್ದಾವ, ಅದೇ. ನೋಡಿ ಈಗ ನೋಡಿ. ಈಗ ಹೋಗೋದ ಕಾಲ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಸೊ ಆಲ್ರೆಡಿ 3 ಗಂಟೆ. ಸೊ ಅದಕ್ಕೋಸ್ಕರ ಸೀದಾ ಈಗ ನಾವು ಹೋಗ್ತಾ ಇರುವಂಥದ್ದು ಗುರುವಾಯೂರ್. ಸ್ವಾಮಿಗಳೇ ಈಗ ಕೇರಳ ಎಂಟ್ರ್ ಆಗ್ತಿದ್ದೀವಿ. ವೆಲ್ಕಮ್ ಟು ಕೇರಳ. ಸೊ ನನ್ನ ಲೈಫ್ನಲ್ಲಿ ಫಸ್ಟ್ ಟೈಮ್ ಕೇರಳ ಒಳಗಡೆ ಬಂದಿರೋವಂಥದ್ದು. ಸೊ ಈಗ ಹಾಗೆ ಕೇರಳದ ಮೊದಲ ಟನಲ್, ಈಗ ನಾವು ಹೋಗ್ತಾ ಇರೋಂಥ ಹೈವೇಯಲ್ಲಿ ಸಿಕ್ಕಂಥ ಮೊದಲ ಟನಲ್ಗೆ ಎಂಟರ್ ಆಗ್ತೀವಿ. ನೋಡೋಣ ಬನ್ನಿ. ನೋಡಿ ಸ್ವಾಮಿಗಳೇ, ಕೇರಳ ಎಂಟ್ರಿ ಆಗಿ ಆಲ್ಮೋಸ್ಟ್ ಒಂದು 20-25 ಕಿಲೋಮೀಟರ್ ಬಂದಿದ್ದೀವಿ ಒಳಗಡೆಗೆ. ಸೊ ಈಗ ಮತ್ತೆ ಮಳೆ ಶುರುವಾಗಿದೆ. ಮೋಡ ಕವಿದ ವಾತಾವರಣ ಆಗಿ ಮುಂದುವರೆದಿದೆ. ಸಮಯ ಸಂಜೆ 6 ಗಂಟೆ. ರೋಡ್ ಸಾಕ್ತಾ ಇದೆ. ನೋಡೋಣ ಮುಂದಕ್ಕೆ ಟನಲ್ ಬರುತ್ತೆ, ನೋಡಿಸ್ಕೊಡ್ತೀನಿ ನಿಮಗೆ. ಸ್ವಾಮಿಗಳೇ ಇನ್ನೇನು ಬಂತು ಟನಲ್. ಸೊ ನಾವು ಹೋಗ್ತಾ ಇದ್ದಂಥ ರೋಡಲ್ಲಿ ಬರ್ತಾ ಇರುವಂಥ ಮೊದಲ ಟನಲ್. ಏನು ಸ್ವಾಮಿಗಳೇ ಟನಲ್ ಅಂತ ಎಂಟ್ರಿ ಕೊಟ್ಟಿದ್ದ ತಕ್ಷಣ ಫುಲ್ಲು ಬ್ಯಾರಿಗೇಡ್ ಆಗಿ ಇಟ್ಬಿಟ್ಟವ್ರೆ. ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಒಳ್ಳೆ ಟನಲ್. ಈ ಟನಲ್ ನ ಹೆಸರು ಕುದಿರನ್ ಟೈರ್ ಟನಲ್ ಅಂತ. ಇನ್ನೇನಾದ್ರೂ ಇದೆಯಾ ಸ್ವಾಮಿಗಳೇ ಇನ್ಫಾರ್ಮೇಶನ್? ಅದೊಂದೇ ಸ್ವಾಮಿ ಟನಲ್ ಹೆಸರು ಗೊತ್ತು ನಮ್ಗೆ. ಲೊಕೇಶನ್ ಗೊತ್ತಾ ಸ್ವಾಮಿಗಳೇ ನಿಮ್ಗೆ? ಲೊಕೇಶನ್ ಪಾಲಕ್ಕಾಡ್ ಹತ್ತತ್ರ. ಪಾಲಕ್ಕಾಡ್ ಟು ತ್ರಿಶೂರ್, ಇನ್ ಬಿಟ್ವೀನ್ ಪಾಲಕ್ಕಾಡ್ ಟು ತ್ರಿಶೂರ್. ಸರ್ಚ್ ಮಾಡ್ಬೋದು, ಕುದಿರನ್ ಟನಲ್ ಸಿಗುತ್ತೆ ನಿಮಗೆ. ಹೆಚ್ಚಿನ ವಿವರ ಗೂಗಲ್ ಮಾಡ್ಕೊಳ್ಳಿ ಸ್ವಾಮಿಗಳೇ. ಯಾಕಂದ್ರೆ ಕೇರಳಗೆ ಮೊದಲ ಬಾರಿ ಎಂಟ್ರಿ ಕೊಟ್ಟಿರೋದು, ಹೆಚ್ಚಾಗಿ ವಿವರಗಳು ಗೊತ್ತಿಲ್ಲ. ಹೆಚ್ಚಿನ ವಿವರಗಳಿಗೆ Google ಮಾಡ್ಕೊಳ್ಳಿ. ಗೂಗಲ್ ಸ್ವಾಮಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅಷ್ಟೇ. ಸೊ ಇನ್ನು ಯಾವ್ದು ಇಂಟ್ರೆಸ್ಟಿಂಗ್ ಥಿಂಗ್ಸ್ ನೋಡಿದ್ರೆ ವ್ಲಾಗ್ ಮಾಡ್ತೀನಿ. ಯಾಕಂದ್ರೆ ಕತ್ಲಾಗಿದೆ, ನೋಡ್ಸೋವಂಥದ್ದು ಏನೂ ಇರಲ್ಲ. ನೋಡೋಣ ಗುರುವಾರ ರೀಚ್ ಆದಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ ಸ್ವಾಮಿಗಳೇ, ಇದೆ ಗುರುವಾರ ಟೆಂಪಲ್ ಎಂಟ್ರೆನ್ಸು. ಗುರುವಾರಪ್ಪ ಟೆಂಪಲ್ ಸ್ಟ್ರೀಟ್. ಈಗ ಹೋಗಿ ಪಾರ್ಕಿಂಗ್ ಸೇರ್ಕೊಳ್ಳೋಣ. ಪಾರ್ಕಿಂಗ್ ಹೋಗಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಗುರುವಾಯೂರಪ್ಪನ ದರ್ಶನ ಮಾಡ್ಕೊಳ್ಳೋಣ. ಓಕೆ ಸ್ವಾಮಿಗಳೇ, ದೇವರ ದರ್ಶನ ಎಲ್ಲ ಮುಗೀತು ಗುರುವಾಯೂರಲ್ಲಿ. ರೂಮ್ ಮಾಡಿ ಸೇವಾರ್ಥ ಮುಗಿಸ್ಕೊಂಡು ಈಗ ಮತ್ತೆ ವಾಪಸ್ ನಿಮಗೋಸ್ಕರ ವೀಡಿಯೋ ಮಾಡೋದಕ್ಕೆ ಸ್ಟ್ರೀಟ್ ಬಂದಿದ್ದೀನಿ. ಸೊ ಈಗ ನೋಡ್ತಾ ಇರ್ಬೋದು ಕಂಪ್ಲೀಟ್ ಸ್ಟ್ರೀಟ್ ಇದು. ನೋಡಿ ಅಲ್ಲಿ ಕಾಣಿಸ್ತಾ ಇದ್ದಾವ.
ಸೊ ಅದೇ ದೇವಸ್ಥಾನದ ಎಂಟ್ರೆನ್ಸು. ಸೊ ಅದಕ್ಕೂ ಮೇಲೆ ಒಳಗಡೆಗೆಲ್ಲ ದೇವಸ್ಥಾನ ಹತ್ರ ಮೊಬೈಲ್ ಅಲೋ ಇಲ್ಲ. ಸೊ ಅದರಿಂದ ನಾವು ಮೊಬೈಲ್ ಕ್ಯಾರಿ ಮಾಡಿಲ್ಲ. ಸೊ ಅದಕ್ಕೆ ಈಗ ಸೇವಾ ಮುಗಿಸ್ಕೊಬಂದು ಸೊ ನಿಮಗೋಸ್ಕರ ನೋಡ್ಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡಿ, ಸೊ ಇದೇ ಟೆಂಪಲ್ ಸ್ಟ್ರೀಟು. ಸೊ ಈಗ ನಾವು ಸ್ಟೇ ಆಗಿರೋವಂಥದ್ದು ಆ ಕಡೆ ಹೋಟ್ಲಿದೆ, ರೂಮ್ಸ್ ಇದೆ. ಸೊ ಅಲ್ಲಿ ಹೋಗಿ ಸ್ಟೇ ಆಗಿರೋವಂಥದ್ದು. ಸೊ ಇದಿಷ್ಟು ಗುರುವಾರನ ಒಂದು ವ್ಲಾಗ್. ಸೊ ಮತ್ತೆ ನಾಳೆ ಚೋಟಾಣಿಕೆರೆ ದೇವಿ ಟೆಂಪಲ್ಗೆ ಹೋಗ್ತಾ ಇರುವಂಥದ್ದು, ಭಗವತಿ ದೇವಿ ಟೆಂಪಲ್ಗೆ. ಸೊ ಇದಿಷ್ಟು ಇವತ್ತಿನ ಒಂದು ವ್ಲಾಗ್. ಸೊ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಗುರುವಾರಲ್ಲಿ ಏನು ಮಾಡೋಣ ಈ ಒಂದು ವ್ಲಾಗ್ನ. ಸೊ ಮತ್ತು ನಾಳೆ ಚೋಟಾಣಿಕೆರೆ ಭಗವತಿ ದೇವಿ ಟೆಂಪಲ್ಗೆ ಕೊಟ್ಟಿರೋವಂಥದ್ದು ಬೆಳಿಗ್ಗೆ. ಸೊ ಈ ವ್ಲಾಗ್ನ ಇಲ್ಲಿ ಕ್ಲೋಸ್ ಮಾಡೋಣ. ಸೊ ಪಾರ್ಟ್ 1ಅಲ್ಲಿ, ಸೊ ಮೇ ಬಿ ಪಾರ್ಟ್ 1 ಆಗ್ಬೋದು, ಇಲ್ಲ 2ನೂ ಆಗ್ಬೋದು ಇದು. ಯಾಕಂದರೆ ಇಡ್ಮುಡಿ ಕಟ್ಟೋದೆಲ್ಲ ರೆಕಾರ್ಡ್ ಮಾಡಿರೋದ್ರಿಂದ ಪಾರ್ಟ್ಸ್ ಹೆಚ್ಚಾಗತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ನೋಡಿದ್ದಕ್ಕೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ನಾಳೆ ಸಿಗೋಣ.